ಜೈ ವೀರಪ್ಪ ವೀಕ್ಷಕರೇ, ಇವತ್ತಿನ ನಿತ್ಯ ಸಂಜೀವಿನಿಯಲ್ಲಿ ವೆರಿಕೋಸ್ ವೈನ್ಸ್ ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದೀವಿ. ಸಾಕಷ್ಟು ಬಾರಿ ಚರ್ಚೆ ಮಾಡಿದೆವು ಕೂಡ. ಆದರೆ ಯಾವುದೇ ಚುಚ್ಚುಮದ್ದಿಲ್ಲದೆ ಆಪರೇಷನ್ಗೆ ಒಳಪಡದೆ ನಮ್ಮ ಹೋಮಿಯೋಪತಿಯಲ್ಲಿ ಇದನ್ನ ಗುಣಪಡಿಸಿಕೊಳ್ಳೋದು ಹೇಗೆ, ಎಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಪ್ರಶಾಂತ್, ಹೋಮಿಯೋಪತಿ ವೈದ್ಯರು ಕಾರ್ಯಕ್ರಮದಲ್ಲಿದ್ದಾರೆ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಸೊ ಡಾಕ್ಟರ್, ಈಗಾಗಲೇ ಒಂದು ಪರಿಚಯ ಅಂತೂ ಇರುತ್ತೆ, ವೆರಿಕೋಸ್ ವೈನ್ಸ್ ಬಗ್ಗೆ ಮಾತಾಡಿದ್ದೀವಿ. ಬಟ್ ಈ ಸಮಸ್ಯೆಗಳು ಮತ್ತೆ ಮರುಕಳಿಸೋದು, ಯಾವ ಚಿಕಿತ್ಸೆ ತಗೊಳ್ಬೇಕು, ಈ ಎಲ್ಲ ಗೊಂದಲಗಳು ಜನರಲ್ಲಿ ಇರ್ತಾನೆ ಹೋಗುತ್ತೆ. ಸೊ ಮೊದಲನೇದಾಗಿ ವೆರಿಕೋಸ್ ವೈನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಆರಂಭಿಸೋಣ ಡಾಕ್ಟರ್. ನಿಜವಾಗ್ಲೂ ಈಗ ಎಷ್ಟೋ ಜನ ಕ್ಲಿನಿಕಲ್ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರ ಪ್ರಶ್ನೆ ಏನಾಗಿರುತ್ತೆ, ಇದು ಕೂಡ ಒಂದು ಕಾಯಿಲೆನಾ ಅನ್ನೋ ಥರ ಕೂಡ ನೋಡ್ತಾ ಬರ್ತಾ ಇದ್ದೀವಿ. ಯಾಕಂದರೆ ಸ್ಟಾರ್ಟಿಂಗ್ ಇನಿಷಿಯಲ್ ಪೀರಿಯಡಲ್ಲಿ ಈ ಒಂದು ಕಾಯಿಲೆಯಲ್ಲಿ ನೋಡೋದಾಗಿದ್ರೆ ಜನರಲಿ ಈ ಒಂದು ಸಮಸ್ಯೆ ಇಫೆಕ್ಟ್ ಆಗ್ತಕ್ಕಂಥ ಒಂದು ಬಾಡಿ ಪಾರ್ಟ್ ನೋಡೋದಾಗಿದ್ರೆ ಕಾಲಿನ ಮೀನ್ಕಂಡ ಭಾಗ ಆಗಿರ್ಬೋದು ಅಥವಾ ತೊಡೆ ಭಾಗ ಆಗಿರ್ಬೋದು. ಸೊ ಈ ಒಂದು ಭಾಗದಲ್ಲಿ ತುಂಬಾ ಕಾಮನ್ ಆಗಿ ಇಫೆಕ್ಟ್ ಆಗುವಂಥ ಒಂದು ಸಮಸ್ಯೆ ಈ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಈ ಕಾಲಲ್ಲಿರೋ ರಕ್ತನಾಳದಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಗಂಟುಗಳನ್ನೋದು ಆಗ್ತಾ ಇದೆ ಈ ಒಂದು ನರಗಳಲ್ಲಿ. ಆ ಥರ ಗಂಟುಗಳಾದಾಗ ಸೊ ಜನರಲಿ ಇನಿಷಿಯಲ್ ಪೀರಿಯಡಲ್ಲಿ ಯಾರಿಗೇ ಆಗಲಿ ಮೇಲ್ಗಡೆ ನೋವಾಗಲಿ, ಊತ ಆಗಲಿ, ನಿಶಕ್ತಿ ಆಗಲಿ, ಆ ಥರ ಏನು ಸಿಂಪ್ಟಮ್ಸ್ ಅನ್ನೋದು ಕಾಣಿಸ್ತಾ ಇರೋದಿಲ್ಲ. ಯಾವಾಗ ಸಿಂಪ್ಟಮ್ಸ್ ಅನ್ನೋದು ಕಾಣ್ತಾ ಇಲ್ಲ ಇನಿಷಿಯಲ್ ಪೀರಿಯಡಲ್ಲಿ ಅಂದಾಗ ಹತ್ತರಲ್ಲಿ ನಾವು ಒಂದು 8 ರಿಂದ 9 ಜನ ನಾವೇನು ಮಾಡ್ತೀವಿ, ಸೊ ಏನು ಸಮಸ್ಯೆ ಆಗ್ತಾ ಇಲ್ಲ ಅದನ್ನು ಹಾಗೆ ಮುಂದೂಡಕ್ಕೆ ಶುರು ಮಾಡೋದೊಂದು. ಎರಡನೇದಾಗಿ ಸಮೀಪದಲ್ಲಿರೋ ಫ್ಯಾಮಿಲಿ ಡಾಕ್ಟರ್ನ ತಿಳಿಸಿದಾಗ ಆ ಒಂದು ಸಮಸ್ಯೆ ನೋಡಿದಾಗ ಸೊ ಹೋಮಿಯೋಪತಿ ಬಿಟ್ಟು ಬೇರೆ ಎಲ್ಲೋದ್ರೂ ಕೂಡ ಒಂದು ಗೈಡ್ ಮಾಡ್ತಾ ಇರೋದು ಆಪರೇಷನ್ ಅಂತ. ಈಗ ಸರ್ಜರಿಯ ಮೊರೆ ಹೋಗಬೇಕು ಅಂದರೆ ಯಾರಿಗೇ ಆಗಲಿ ಭಯ ಆಗೇ ಆಗುತ್ತೆ. ಈಗ ಸಮಸ್ಯೆ ಅನ್ನೋದು ಏನೂ ಆಗ್ತಾ ಇಲ್ಲ ನನಗೆ, ಯಾಕೆ ನಾನು ಆಪರೇಷನ್ನ ಮೊರೆ ಹೋಗೋದು, ಸೊ ಅದನ್ನು ಹಾಗೆ ಮುಂದೂಡೋದಕ್ಕೆ ಶುರು ಮಾಡ್ತಾ ಬರೋದು. ಯಾಕಂದರೆ ಬೇರೆ ಆಪ್ಷನ್ ಅನ್ನೋದು ನನಗೆ ಕಾಣಿಸ್ತಾ ಇಲ್ಲ ಅಂತ. ಸೊ ಯಾವಾಗ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ದೀವಿ, ಸೊ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಏನಾಗ್ತಾ ಇದೆ, ಸೊ ಒಂದು ಅದೇ ಕಾಲಲ್ಲಿ ನೋವು ಕಾಣಿಸೋಕ್ಕೆ ಶುರು ಆಗೋದು, ನಮ್ಮ ಕಾಲು ನಮಗೆ ಭಾರ ಅನ್ನಿಸ್ತಾ ಇದೆ, ಮೇಲ್ಗಡೆ ಆ ಒಂದು ಮೀನ್ಕಂಡ ಭಾಗದಲ್ಲಿ ಚರ್ಮ ಅನ್ನೋದು ಕಪ್ಪಗಾಗೋದಕ್ಕೆ ಶುರು ಆಗ್ತಾ ಇದೆ, ಮೇಲ್ಗಡೆ ಆ ಚರ್ಮದಲ್ಲಿ ನವೆ ಕಾಣಿಸ್ಕೊಳ್ಳೋಕೆ ಶುರು ಆಗೋದು, ಅದೇ ಒಂದು ಚರ್ಮ ಡ್ರೈ ಆಗ್ತಾ ಇದೆ, ಆ ಒಂದು ಭಾಗದಲ್ಲಿ ಗಾಯಗಳಾಗ್ತಾ ಇದೆ ಅಥವಾ ಕಾಲಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ. ಈ ರೀತಿ ಹಲವಾರು ಸಮಸ್ಯೆಯಿಂದ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಿದ್ರೆ ಏನಿದು ವೆರಿಕೋಸ್ ವೇನ್ಸು? ಈ ಒಂದು ವೆರಿಕೋಸ್ ವೇನ್ಸ್ನ ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ ದ ವೇನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್, ಡೈಲೇಟೆಡ್ ಆ್ಯಂಡ್ ಓವರ್ ಫಿಲ್ಡ್ ವಿತ್ ಎ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದು ಆಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ನ ಮೂಲಕ ಈ ಒಂದು ಗಂಟುಗಳ ಫಾರ್ಮೇಷನ್ ಅನ್ನೋದು ಆಗ್ತಾ ಇದೆ. ಸೊ ಆ ಒಂದು ಸ್ಥಿತಿನೇ ನಾವು ಉಬ್ಬಿರುವ ರಕ್ತನಾಳ ಅಥವಾ ವೆರಿಕೋಸ್ ವೇನ್ಸ್ ಅಂತ ಕರಿತಾ ಇದ್ದೀವಿ. ಸೊ ಜನರಲಿ ಈ ರೀತಿ ಒಂದು ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಅಂದರೆ ಫಸ್ಟ್ ನಾರ್ಮಲ್ ಫಿಸಿಯಾಲಜಿ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ನಮ್ಮ ದೇಹದಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂದರೆ ಅದರಲ್ಲಿ ಸಮಸ್ಯೆ ಹುಟ್ಕೊಳ್ಳೋದಕ್ಕೆ ರೀಸನ್ಸ್ ಏನಿದೆ, ಅದಕ್ಕಿಂತ ಮುಂಚೆ ಇದ್ರ ಫಂಕ್ಷನ್ ಹೇಗಿತ್ತು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಆ ರೀತಿ ಈ ಒಂದು ರಕ್ತನಾಳದ ಫಂಕ್ಷನ್ ನಾವು ನೋಡೋದಾಗಿದ್ರೆ ದೇಹದಲ್ಲಿ 2 ರೀತಿಯ ರಕ್ತನಾಳಗಳನ್ನು ನಾವು ನೋಡ್ತಾ ಬರ್ತೀವಿ. ಸೊ ಜನರಲಿ ಒಂದನ್ನ ಆರ್ಟ್ರಿ ಅಂತ ಕರಿತೀವಿ, ಇನ್ನೊಂದನ್ನ ವೇನ್ಸ್ ಅಂತ ಹೇಳ್ತೀವಿ. ಸೊ ಈ 2 ರಕ್ತನಾಳದ ಕೆಲಸ ಏನಾಗಿರುತ್ತೆ ಅಂದರೆ, ಈಗ ಹಾರ್ಟಲ್ಲಿ ಪ್ಯೂರಿಫೈ ಅಂದರೆ ಶುದ್ಧ ಆಗಿ ಏನು ರಕ್ತ ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ನ ದೇಹದ ಪ್ರತಿಯೊಂದು ಭಾಗಕ್ಕೆ ಸಪ್ಲೈ ಮಾಡುವಲ್ಲಿ ಹೆಲ್ಪ್ ಮಾಡ್ತಾ ಬರೋದು. ಈಗ ದೇಹದ ಪ್ರತಿಯೊಂದು ಭಾಗಕ್ಕೂ ಸಪ್ಲೈ ಆಗಬೇಕು ಅಂದರೆ ಒಂದು ದಾರಿ ಅನ್ನೋದು ಬೇಕೇ ಬೇಕು. ಸೊ ಆ ಒಂದು ದಾರಿನೇ ಆರ್ಟ್ರಿ ಅನ್ನೋ ಒಂದು ರಕ್ತನಾಳದ ಮೂಲಕ ಅದು ಕಂಪ್ಲೀಟ್ ಬಾಡಿಗೆ ಸಪ್ಲೈ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಯಾವಾಗ ಆ ಒಂದು ರಕ್ತನಾಳದ ಮೂಲಕ ದೇಹದ ಒಂದು ಪ್ರತಿ ಭಾಗಕ್ಕೂ ರಕ್ತ ಸಂಚಾರ ಆಗ್ತಾ ಇದೆ ಅಂದಾಗ ಆ ಒಂದು ಶುದ್ಧವಾದ ರಕ್ತದ ಮೂಲಕನೇ ಈ ಒಂದು ರಕ್ತನಾಳದಿಂದ ರಕ್ತ ಸಂಚಾರ ಏನು ರೀಚ್ ಆಗ್ತಾ ಇದೆ, ಆ ಒಂದು ಭಾಗ ಆಕ್ಟಿವ್ ಆಗಿ ಫಂಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಬರೋದು. ಫಾರ್ ಎಕ್ಸಾಂಪಲ್, ಈಗ ಈ ಒಂದು ಕೈಯಲ್ಲಿ ರಕ್ತ ಸಂಚಾರ ಆದಾಗ ನಾನು ಮೂವ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಪ್ರತಿನಿತ್ಯ ಈ ಒಂದು ಶುದ್ಧವಾದ ರಕ್ತ ಪ್ರತಿಯೊಂದು ಭಾಗಕ್ಕೂ ಸಪ್ಲೈ ಆಗೋಲಿ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಯಾವಾಗ ಸಪ್ಲೈ ಆದಮೇಲೆ ಅದ್ರ ಫಂಕ್ಷನ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಅದೇ ಒಂದು ಬ್ಲಡ್ ಅಶುದ್ಧ ಆಗ್ತಾ ಇದೆ ಅಂದಾಗ ಅದೇ ಒಂದು ಅಶುದ್ಧವಾದ ರಕ್ತ ಮತ್ತೆ ಹಾರ್ಟಿಗೆ ತಲುಪಲೇಬೇಕು. ಶುದ್ಧ ಆಗಬೇಕು ಅಂದರೆ ಅದು ಮತ್ತೆ ಹಾರ್ಟಿಗೆ ತಲುಪಲೇಬೇಕು ಅಂದರೆ ಇನ್ನೊಂದು ದಾರಿ ಅನ್ನೋದು ಬೇಕೇ ಬೇಕು. ಆ ಇನ್ನೊಂದು ದಾರಿನೇ ಈ ವೇನ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ವೇನ್ಸ್ಗಳ ಮೂಲಕ ಮತ್ತೆ ಒಂದು ರಕ್ತ ಸಂಚಾರ ಅಥವಾ ಈ ಒಂದು ಅಶುದ್ಧವಾದ ರಕ್ತ ಹಾರ್ಟಿಗೆ ತಲುಪೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಪ್ರತಿನಿತ್ಯ ಎಲ್ಲರ ದೇಹದಲ್ಲಿ ಒಂದು ರಕ್ತ ಸಂಚಾರ ಅನ್ನೋದು ಕಂಟಿನ್ಯೂಸ್ ಆಗಿ ಆಗ್ತಾ ಬರ್ತಾ ಇರೋದು ಅಂತ ತಿಳಿಸ್ಬೋದು. ಓಕೆ
ಡಾಕ್ಟರ್, ಈಗ ಎಲ್ಲ ಸಹಜವಾಗಿ ಇರುತ್ತೆ ಒಂದು ಹಂತದವರೆಗೆ, ಇದ್ದಕ್ಕಿದ್ದ ಹಾಗೆ ಇಲ್ಲಿ ತೋರಿಸ್ತಿರೋ ಹಾಗೆ ನರಗಳು ಉಬ್ಬಿಕೊಳ್ಳೋದು, ಸಮಸ್ಯೆ ಶುರುವಾಗೋದು, ಯಾವೆಲ್ಲ ಕಾರಣಗಳಿಗೆ ಇದು ಪ್ರಾರಂಭ ಆಗುತ್ತೆ ಡಾಕ್ಟರ್? ಸೊ ಜನರಲಿ ಈಗ ಕಾರಣಗಳು ನೋಡೋದಾಗಿದ್ರೆ 2 ರೀತಿಯ ಮೇಜರ್ ಕಾರಣಗಳನ್ನ ನಾವು ಇಲ್ಲಿ ನೋಡ್ತಾ ಬರ್ತಾ ಇದ್ದೀವಿ ಈಗ. ಸೊ ಒಂದು ಫ್ಯಾಮಿಲಿ ಹಿಸ್ಟ್ರಿಯ ಮೂಲಕ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು. 2ನೇದಾಗಿ ಬಂದ್ಬಿಟ್ಟು ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ನ ಮೂಲಕ ಕೂಡ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು. ಈಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡೋದಾಗಿದ್ರೆ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು ಅಥವಾ ಅಜ್ಜಿ ತಾತ ಆಗಿರ್ಬೋದು ಆಲ್ರೆಡಿ ಈ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಅವ್ರ ಮೂಲಕ ಮಕ್ಕಳಲ್ಲಿ ಕೂಡ ಈ ಒಂದು ಸಮಸ್ಯೆ ಹುಟ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಸೊ ಅದು ನಾವು ಆನ್ ಎವರೇಜ್ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ನೋಡೋದಾಗಿದ್ರೆ ಅರೌಂಡ್ 30 to 40% ಕೇಸಸ್ ಏನಿದೆ ಈ ಒಂದು ಫ್ಯಾಮಿಲಿ ಹಿಸ್ಟ್ರಿ ಮೂಲಕ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಮಿಕ್ಕಿರೋ ಒಂದು 60 ಅಥವಾ 70% ಜನ ಏನಿದ್ದಾರೆ ಮೇನ್ ಆಗಿ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನ ಮೂಲಕ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೋಡೋದಾಗಿದ್ರೆ ಈ ಒಂದು ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತಾನೆ ಹೇಳ್ತೀವಿ. ಅಂದ್ರೆ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಥವಾ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಪ್ರತಿನಿತ್ಯ ಒಂದು ಕಾಲಲ್ಲಿ ಒತ್ತಡ ಅನ್ನೋದು ಬೀಳ್ತಾನೆ ಇರುತ್ತೆ. ಸೊ ಪ್ರತಿನಿತ್ಯ ಆ ಒಂದು ಒತ್ತಡ ಬೀಳ್ತಾ ಬಂದಲ್ಲಿ ಒಂದಿನ, 1 ತಿಂಗಳು, 1 ವರ್ಷ ಆ ಒಂದು ಒತ್ತಡ ತಡಿಬಹುದು. ಅದೇ ವರ್ಷಾನ್ಗಂಟ್ಲೆ ನಡೀತಾ ಬಂದಲ್ಲಿ ಏನಾಗ್ಬಿಡುತ್ತೆ, ಅದೇ ಕಾಲಲ್ಲಿರೋ ರಕ್ತನಾಳದಲ್ಲಿ ನಿಶಕ್ತಿ ಅನ್ನೋದು ಕೂಡ ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ ಆ ಒಂದು ಪ್ರೆಷರ್ ಇಂದ ರಕ್ತನಾಳ ಅದ್ರ ಫಂಕ್ಷನ್ ಅನ್ನೋದು ದಿನೇ ದಿನೇ ಕಮ್ಮಿ ಮಾಡ್ತಾ ಬರ್ತಾ ಇದೆ, ಯಾವಾಗ ಅದ್ರ ಫಂಕ್ಷನ್ ಕರೆಕ್ಟ್ ಆಗಿ ನಡೀತಾ ಇಲ್ಲ ಅಂದಾಗ ಸ್ಲೋ ಆಗಿ ಈ ತರ ಸಮಸ್ಯೆ ಹುಟ್ಕೊಳ್ತಾ ಇದೆ ಪೇಷಂಟ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಎಕ್ಸಾಂಪಲ್ ನೋಡೋದಾಗಿದ್ರೆ ಈಗ ಟ್ರಾಫಿಕ್ ಪೊಲೀಸ್ಗಳಲ್ಲಿ ನೋಡ್ಬೋದು, ನಾವು ತುಂಬಾನೇ ಕಾಮನ್ ಆಗಿ ಬರ್ತಾ ಇರೋದು ಪೇಷಂಟ್ ನೋಡ್ತಾ ಇದ್ದೀವಿ. ಈಗ ಸ್ಕೂಲಲ್ಲಿ ಪಾಠ ಮಾಡೋ ಲೆಕ್ಚರರ್ಸ್ ಆಗಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು. ಸೊ ಈ ರೀತಿ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ತುಂಬಾನೇ ಕಾಮನ್ ಆಗಿ ಈ ಸಮಸ್ಯೆ ಕಾಡ್ತಾ ಇದೆ. ಸೊ ಈ ತರ ಸಮಸ್ಯೆ ನಿಮ್ಗೆ ಬರ್ತಾ ಇದೆ, ಕೆಲಸನೂ ಬಿಡಕ್ಕಾಗಲ್ಲ ಅಂದಾಗ ಒಂದೇನು ಅಂದ್ರೆ ಫ್ರೀಕ್ವೆಂಟ್ ಇಂಟರ್ವಲ್ ಅಲ್ಲಿ, ಅಂದ್ರೆ ಅಟ್ಲೀಸ್ಟ್ ಒಂದು 1/2 an hour 45 minutes ಒಂದ್ಸಲ ಆದ್ರೂ ಸ್ವಲ್ಪ ಗ್ಯಾಪ್ ತಗೊಳ್ಳೋದು, ಆ ಪ್ರೆಷರ್ ಏನ್ ಕ್ರಿಯೇಟ್ ಆಗ್ತಾ ಇದೆ ಅದನ್ನ ಅವಾಯ್ಡ್ ಮಾಡ್ತಾ ಬರೋದು, ಸ್ವಲ್ಪ ರೆಸ್ಟ್ ತಗೊಳ್ಳೋದು. ಈ ರೀತಿ ನೀವು ಕೆಲಸ ಮಾಡ್ಕೊಂಡು ಬಂದಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾವಾಗ ನಾವು ಮೋರ್ ದೆನ್ 6 hours 8 hours ಅಥವಾ 10 hours ನಿಂತ್ಕೊಂಡೇ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಆ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗ್ತಾನೆ ಹೋಗುತ್ತೆ. ಅದರಿಂದ ರಕ್ತನಾಳದ ಎಲಾಸ್ಟಿಸಿಟಿ ಆಗಿರ್ಬೋದು ಅಥವಾ ರಕ್ತನಾಳದ ಒಳಗಡೆ ಏನ್ ಕವಾಟಗಳನ್ನು ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ನಾವು ಫುಡ್ಗಳನ್ನ ತಗೋತಾ ಇಲ್ಲ. ಆ ಒಂದು ಸ್ಥಿತಿಯಲ್ಲಿ ಏನಾಗ್ಬಿಡುತ್ತೆ, ನಮ್ಮ ದೇಹದಲ್ಲಿರೋ ಮೆಟಬಾಲಿಸಮ್ ಅಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಬರೋದು. ಅದರ ಜೊತೆಗೆ ಈ ಒಂದು ಕೊಬ್ಬಿನ ಪದಾರ್ಥಗಳು, ಅಂದ್ರೆ ಈಗ ಬೇಕರಿ ಐಟಮ್ಸ್ ಆಗಿರ್ಬೋದು, ಫಾಸ್ಟ್ ಫುಡ್ ಆಗಿರ್ಬೋದು, ಪಿಜ್ಜಾ ಬರ್ಗರ್ಸ್ ಆಗಿರ್ಬೋದು, ಈ ತರ ಫುಡ್ಗಳನ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡಿದಾಗ ಅದರಲ್ಲಿರೋ ಈ ಒಂದು ಅನ್ವಾಂಟೆಡ್ ಫ್ಯಾಟ್ ಅನ್ನೋದು ದೇಹದ ಒಳಗಡೆ ಹಾಗೆ ಕೂತ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಅದರಿಂದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಾಗ್ತಾ ಬರುತ್ತೆ, ದೇಹದ ತೂಕ ಕೂಡ ಬೆಳೆಯೋದಕ್ಕೆ ಶುರು ಆಗ್ತಾ ಬರೋದು. ಯಾವ ರೀತಿ ದೇಹದ ತೂಕ ಬೆಳೀತಾ ಹೋಗುತ್ತೆ, ಆ ತೂಕದ ಒತ್ತಡ ಬೀಳೋದೇ ಈ ಒಂದು ಕಾಲುಗಳ ಮೇಲೆ. ಆ ಒತ್ತಡ ಬೀಳ್ತಾ ಹೋದಷ್ಟು ಏನಾಗ್ಬಿಡುತ್ತೆ, ಈ ಒಂದು ಕಾಲಲ್ಲಿರೋ ರಕ್ತನಾಳಗಳು ಕೂಡ ದಿನೇ ದಿನೇ ಅದ್ರ ಫಂಕ್ಷನ್ ಅಲ್ಲಿ ವ್ಯತ್ಯಾಸ ಆಗ್ತಾ ಬರೋದು. ಅಂದ್ರೆ ಕೆಲಸ ಮಾಡೋದು ಒಂದೇ ಕಾರಣ ಅಲ್ಲ, ಅದ್ರ ಜೊತೆಗೆ ದೇಹದ ತೂಕ ಬೆಳೀತಾ ಹೋದ್ರೂ ಕೂಡ ಈ ತರ ಸಮಸ್ಯೆ ಕಾಡೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ತಿಳಿತಾ ಬರ್ಬೋದು. ಹಾಗಾಗಿ ಆದಷ್ಟು ವೇಟ್ ನ ಕಂಟ್ರೋಲ್ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಇದೆ ಅಂತ ತಿಳಿಸ್ಬೋದು. ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಡಾಕ್ಟರ್ ಚಂದ್ರು ಅಂತ ಹೇಳಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಚಂದ್ರು ಅವರೇ ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಕೇಳಿ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಚಂದ್ರ ಅವರೇ, ಹೇಳಿ. ಹಲೋ ಹೇಳಿ. ಸರ್ ಹಲೋ, ಕೇಳಿಸ್ತಾ ಇದೆ, ಹೇಳಿ. ಸರ್ ನನ್ಗೆ ಇಲ್ಲಾನು ಒಂದು 2-3 ವರ್ಷದಿಂದ ಸಮಸ್ಯೆ ಐತೆ ಸರ್. ಇದು ಓಕೆ. ಹಾ ಅದು ಬ್ಲಡ್ ಗಾಯ ಆಗಿ ಅದು ನರದ ಹತ್ರ
ಓಪನ್ ಆಗ್ಬಿಟ್ಟೈತೆ. ಅದು ಏನೇ ಮಾಡಿದ್ರು ವಾಸಿ ಆಯ್ತಲ್ಲ ಸರ್, ಇಲ್ಲಾಂದ್ರೆ ಒಂದು 5-6 ತಿಂಗಳಿಂದ ಅದೇ ರೀತಿ ನಮ್ಗೆ ತುಂಬಾ ಪೇನ್ ಕೊಡ್ತೈತೆ. ಓಕೆ, ಸೊ ಎಲ್ಲ ತೋರಿಸ್ತಾ ಇದ್ದೀರಾ ಮತ್ತೆ ಚಂದ್ರ ಅವರು ಈಗ? ಸರ್ ಎಲ್ಲೂ ತೋರಿಸ್ತಾ ಇಲ್ಲ ಸರ್. ಅವರು ನನಗೆ ಪ್ರೈವೇಟ್ ಆಗಿ ತೋರಿಸಕ್ಕೆ ಅದು ಆಪರೇಷನ್ ಮಾಡಿಸ್ಬೇಕು ಅಂತ ಇದ್ದಾರೆ. ಒಂದು ನೋಡಿ ಚಂದ್ರ ಅವರೇ, ಈಗ ಎಷ್ಟೋ ಜನ ಪೇಷಂಟ್ಸ್ ನಮ್ಮ ಕ್ಲಿನಿಕಲ್ಲಿ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಆಪ್ರೇಷನ್ ಮಾಡಿದ್ರೂ ಕೂಡ ಈ ಸಮಸ್ಯೆ ತಿರುಗಿ ಬರ್ತಾ ಇರೋದು ನೋಡ್ತಾ ಇದ್ದೀವಿ ಈಗ. ಯಾಕಂದರೆ ಮೇಲ್ಗಡೆ ಗಂಟುಗಳು ಏನು ಕಾಣ್ತಾ ಇದೆ ಅದು ಹೋದರೆ ಸಾಕು ಅನ್ನೋ ಥರ ನಾವು ಟ್ರೀಟ್ಮೆಂಟ್ನ ತಗೋತಾ ಇರ್ತೀವಿ. ಆದರೆ ಇಲ್ಲಿ ಆ ಗಂಟುಗಳು ಅನ್ನೋದಕ್ಕಿಂತಲೂ ಆ ಗಂಟುಗಳಾಗಿರೋದಕ್ಕೆ ಒಳಗಡೆ ಏನು ಕಾರಣ ಇದೆ, ಆ ರಕ್ತನಾಳದ ಫಂಕ್ಷನ್ನ ಸರಿಪಡಿಸೋದು ತುಂಬಾ ಮುಖ್ಯ ಇದೆ. ಯಾವಾಗ ಆ ಒಂದು ರಕ್ತನಾಳದ ಫಂಕ್ಷನ್ ಸರಿ ಹೊಂದೋದಕ್ಕೆ ಶುರು ಆಗ್ತಾ ಬರುತ್ತೆ, ಆ ಒಂದು ರಕ್ತನಾಳದಲ್ಲಿ ಆ ಒಂದು ರಕ್ತ ಸಂಚಾರ ಕೂಡ ನಾರ್ಮಲ್ ಸ್ಥಿತಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಆವಾಗ ಮೇಲ್ಗಡೆ ನಿಮ್ಗೇನು ಈ ಗಾಯ ಅಂತ ಇದ್ದೀರಾ, ನೋವು ಬರ್ತಾ ಇದೆ ಅಥವಾ ಸ್ಕಿನ್ ಅನ್ನೋದು ಕಪ್ಪಗಾಗಿರುತ್ತೆ, ಇವೆಲ್ಲನೂ ಒಂದು ಸರಿಪಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಗಾಯ ಆದಾಗ ನಾವೆಲ್ಲರೂ ಏನು ಮಾಡ್ತೀವಿ, ಮೇಲ್ಗಡೆ ಆಯಿಂಟ್ಮೆಂಟ್ಗಳನ್ನು ಹಚ್ತಾ ಇರ್ತೀವಿ. ಆಯಿಂಟ್ಮೆಂಟ್ ಹಚ್ಚಿದ್ರೂ ಕೂಡ ಆ ಗಾಯ ಆಗಿರೋದಕ್ಕೆ ಕಾರಣ ಒಳಗಡೆ ರಕ್ತನಾಳ ಇದೆ. ಆ ರಕ್ತನಾಳದ ಫಂಕ್ಷನ್ ಸರಿಪಡಿಸ್ಲಿಲ್ಲ ಅಂದ್ಕೊಳ್ಳಿ, ಗಾಯ ವಾಸಿ ಆಗೋ ಪ್ರಶ್ನೆನೇ ಬರೋದಿಲ್ಲ. ಹಾಗಾಗಿ ನಮ್ಮ ಹೋಮಿಯೋಪತಿಗೆ ಒಂದ್ಸಲ ಬಂದು ಭೇಟಿಯಾಗಿ ಫಸ್ಟು ಎಕ್ಸಾಮಿನೇಷನ್ ಮೂಲಕ ತಿಳ್ಕೊಳ್ಳೋಣ ಆ ಕಾಯಿಲೆ ಯಾವೊಂದು ಹಂತಕ್ಕೆ ತಲುಪಿದೆ, ಒಳಗಡೆ ಏನೆಲ್ಲ ಆಲ್ರೆಡಿ ಪ್ಯಾಥಾಲಜಿಕಲ್ ಚೇಂಜಸ್ ಆಗಿದೆ, ಇದೆಲ್ಲ ತಿಳ್ಕೊಂಡಾಗ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಬಂದಲ್ಲಿ ಮೇಲ್ಗಡೆ ಇರೋ ಸಮಸ್ಯೆಗಳ ಜೊತೆಗೆ ಒಳಗಡೆ ಇರೋ ಕಾರಣ ಕೂಡ ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಬರ್ತೀವಿ ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿ ಮಾತಾಡಿದ್ದಕ್ಕೆ. ಇನ್ನು ನಮ್ಮ ಹೋಮಿಯೋಪತಿಗೆ ಭೇಟಿ ಕೊಡೋದು ಹೇಗೆ ಎಲ್ಲವನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ಇಡಲಾಗುತ್ತೆ. ಡಾಕ್ಟರ್ ಜೊತೆ ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇತ್ತೀಚೆಗ ಯಾರ ಹತ್ರ ಟೈಮೇ ಇಲ್ಲ ಜಿ. ಅಂತದ್ರಲ್ಲಿ ನಿಮ್ ಮೆಡಿಸಿನ್ ಟೈಮಿಗೆ ಸರಿಯಾಗಿ ಡೆಲಿವರಿ ಮಾಡಿದ್ರೆ ಚೆನ್ನಾಗೇ ಇರುತ್ತಲ್ವಾ ಜಿ? ಅರೆ ವಾ ಜಿ, ನಂಬಲರ್ ಹವಾದು ಜಿ, ಇದು ಟಾಟಾ 1mg. ಹೊಳೆಯುವ ನಗು ಮುಖಗಳ ಮಧ್ಯೆ ಕಣ್ಗಳು ಸದಾ ವಿಶೇಷವಾದ್ದನ್ನು ಹುಡುಕುತ್ತವೆ. ನೆನಪಿನ ಆ ಕ್ಷಣ ನನಗೆ ನೆನಪಿತ್ತು, ನೀ ಮರೆತಿದ್ದೆ. ಈವಾಗ ಅದನ್ನು ಇದು ತುಂಬಾ ಸುಂದರವಾಗಿದೆಯಲ್ಲ, ಆದ್ರೆ ನಮ್ಮ ಗೆಳೆತನಕ್ಕಿಂತ ಹೆಚ್ಚಿಲ್ಲ. ಸಂಬಂಧಗಳು ಹೆಚ್ಚು ಅಮೂಲ್ಯವಿದ್ದವರಿಗೆ ಜಾಯ್ ಆಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜೂಲರ್. ನೀನು ಎಲ್ಲರ ಡೌಟ್ಸ್ ಹೇಗೆ ಕ್ಲಿಯರ್ ಮಾಡ್ತಿ ಕಣೆ? ಹೇಗಂದ್ರೆ ಎಕ್ಸ್ಟ್ರಾ ಮಾರ್ಕ್ಸ್ ನನ್ನ ಎಲ್ಲ ಡೌಟ್ ಗಳನ್ನು ಕ್ಲಿಯರ್ ಮಾಡುತ್ತೆ. ಲೈವ್ ಕ್ಲಾಸಸ್, ಡೌಟ್ ಸಾಲ್ವಿಂಗ್ ಮತ್ತು ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಟೆಸ್ಟ್ ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸುತ್ತವೆ. ಈಗ ವಿದ್ಯಾಭ್ಯಾಸಕ್ಕಾಗಿ ಕೇವಲ ಎಕ್ಸ್ಟ್ರಾ ಮಾರ್ಕ್ಸ್. ಕ್ರಮಫಿನ್ ನೀಡುತ್ತೆ 3-in-1 ಕಾನ್ಸ್ಟಿಪೇಷನ್ ರಿಲೀಫ್. ಸೂಕ್ತ, ಪರಿಣಾಮಕಾರಿ ಮತ್ತಿದು ಅಭ್ಯಾಸ ಬೀಳೋದೇ ಇಲ್ಲ. ಇದರ ಫಾರ್ಮುಲಾ ನೀಡುತ್ತೆ ಅಭ್ಯಾಸ ಬೆಳೆದಂತ ಸೂಕ್ತ ಮತ್ತು ಪರಿಣಾಮಕಾರಿ 3-in-1 ಕಾನ್ಸ್ಟಿಪೇಷನ್ ರಿಲೀಫ್. ಈಗ ದೊರಕುತ್ತಿದೆ ಟೇಸ್ಟಿ ಮಿಂಟ್ ಮತ್ತು ಮಿಕ್ಸ್ ಫ್ರೂಟ್ ಫ್ಲೇವರ್ಸ್ ನಲ್ಲಿ. 600ಕ್ಕೆ ತಗೊಂಡಿದ್ದು. ಮಲ್ಲೇಶ್ವರಂ ಮತ್ತು ಗೋಪಾಲ್ ಪ್ಲಾಜಾ ಕಡೆ ತಿರುಗಿದೆ. ಗಾಂಧಿ ಬಜಾರ್ ಮತ್ತು ನಂದಿ ಬಜಾರ್ನಲ್ಲೂ ಹುಡುಕಾಡಿದೆ. ಮತ್ತೆ ಗೊತ್ತಾ, ನೀನು ತಿರುಗುತ್ತಾ ಇರು. ಮೀಶೋದಲ್ಲಿ ಸರಿಯಾದ ಬೆಲೆ ಹಾಕಿದ್ದಾರೆ. ಎಂಪಿಯಿಂದ ಆರಿಸಿದ ಗೋಧಿಯಿಂದ ತಯಾರಾದ ಫಾರ್ಚೂನ್ ಚಕ್ಕಿ ಫ್ರೆಶ್ ಆಟ. ಚಪಾತಿಗಳು ಆಗುತ್ತೆ ತುಂಬಾ ಸಾಫ್ಟ್ ಮತ್ತು ಸ್ವಾದಿಷ್ಟ. ಸಾಫ್ಟ್ ಚಪಾತಿಗಳ ಭರವಸೆಯೊಂದಿಗೆ ಫಾರ್ಚೂನ್ ಚಕ್ಕಿ ಫ್ರೆಶ್ ಆಟ. ಸರಿ, ಪಾರ್ಟಿ ನಿನ್ ಮನೆಯಲ್ಲಿ. ಓಕೆ ಬಾಯ್. ನನ್ ಮನೆಯಲ್ಲ. ಅರೆ ಅಲೋ, ನನ್ ಮನೆಯಲ್ಲಿ ಸೋಫಾ ಇದೆ ಆದ್ರೆ ಕುಶನ್ ಇಲ್ಲ, ವಿಂಡೋ ಇದೆ ಆದ್ರೆ ಕರ್ಟನ್ ಇಲ್ಲ, ಬೆಡ್ ಇದೆ ಆದ್ರೆ ಶೀಟ್ ಇಲ್ಲ, ಫೋನ್ ಇದೆ ಆದ್ರೆ ಅದರಲ್ಲಿ ಫ್ಲಿಪ್ಕಾರ್ಟಿನ ಆಪ್ ಅದು ಇದೆ ಮತ್ತು ಇದು ಬರುತ್ತೆ. ಉತ್ಪನ್ನಗಳು ಅಂಡರ್ 199. ಉತ್ತಮ್ನ ಅಪೇಕ್ಷೆ ಮೇಲೆ ತಣ್ಣೀರು ಎರಚಿದ್ರು. ಹೊಸ ಬೈಕ್ ಖರೀದಿಸಬೇಕಿತ್ತು, ಆದ್ರೆ ಹಳೆಯ ಸ್ಕೂಟರ್ ನಲ್ಲಿ ಮನೆಗೆ ತರಳಿದ. ಮನೆ ಕಟ್ಟುವುದಕ್ಕೆ ಬೇಡ ಕಾಂಪ್ರಮೈಸ್. ಡಾಲ್ಮಿಯಾ ಸಿಮೆಂಟ್ ನೀಡುತ್ತಿದೆ ಅತಿ ಹೆಚ್ಚು ಪ್ರೈಸ್. ಪರಿಚಯಿಸುತ್ತಿದ್ದೇವೆ ಡಾಲ್ಮಿಯಾ DSP ಎವ್ರಿ ಹೋಮ್ ಹ್ಯಾಪಿ ಆಫರ್. ಅತ್ಯುತ್ತಮ ಬೈಕ್ ಗೆಲ್ಲುವ ಅವಕಾಶ ಮತ್ತು ಪ್ರತಿ ಖರೀದಿಯ ಮೇಲೆ ಖಚಿತವಾದ ಉಡುಗೊರೆ. ಮನೆಯಾಯ್ತು ಗಟ್ಟಿಮುಟ್ಟು ಮತ್ತು ನೀವು ಹ್ಯಾಪಿ. paisabazar.com ನಲ್ಲಿ ದೊರೆಯುತ್ತೆ ಸಾಲ ಪ್ರತಿ ಅಗತ್ಯಕ್ಕೂ. 50+ ಸಾಲದ ಆಯ್ಕೆ, ಕನಿಷ್ಠ EMIಗಳು, ಥಟ್ಟನೆ ಅನುಮೋದನೆ, ಪಟ್ಟನೆ ಖಾತೆಗೆ ಹಣ. paisabazar.com. Hey, don't go too far. Presenting the all-new Kia Carens. It's from a different world and it's here. Book now, Kia.
Movement that inspires. ವೆಲ್ಕಮ್ ಬ್ಯಾಕ್. ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ವಿ. ಸೊ ಡಾಕ್ಟರ್, ಯಾವೆಲ್ಲ ಕಾರಣಗಳಿಗೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಅದರ ಜೊತೆಗೆ ಯಾವ ಹಂತದಲ್ಲಿ ಚಿಕಿತ್ಸೆಗೆ ಬಂದ್ರೆ ಸೂಕ್ತ, ಅಥವಾ ಹಂತಗಳು ಇದೆಯಾ, ಯಾವ ಹಂತದಲ್ಲಿ ಹೆಚ್ಚಿಗೆ ಇದು ಗೋಚರ ಆಗುತ್ತೆ, ಮತ್ತೆ ಇದರ ಕಾಂಪ್ಲಿಕೇಶನ್ಸ್ ಡಾಕ್ಟರ್ ಆ ಬಗ್ಗೆ ತಿಳಿಸ್ಕೊಡಿ. ನಿಜವಾಗ್ಲೂ ಈಗ ಕಾರಣಗಳೆಲ್ಲ ಹೇಳ್ತಾ ಇದೆ. ಒಂದು ಮೆಕ್ಯಾನಿಕಲ್ ಸ್ಟ್ರೆಸ್ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ಓವರ್ ವೆಯ್ಟ್ ಅಥವಾ ಒಬ್ಯಾಸಿಟಿ ಕೂಡ ಇಲ್ಲಿ ಕಾರಣ ಆಗ್ತಾ ಇದೆ ಅಂತ. ಅದೇ ಥರ ಈ ಒಂದು ಹಾರ್ಮೋನ್ಸ್ ಲೆವೆಲ್ಸಲ್ಲಿ ವ್ಯತ್ಯಾಸ ಆದಾಗ, ಅದರ ಜೊತೆಗೆ ಪ್ರೆಗ್ನೆಂಟ್ ವುಮೆನಲ್ಲಿ ಈಗ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಸ್ಪೆಷಲಿ ಒಂದು 5th ಅಥವಾ 6th ಮಂತ್ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಸಮಸ್ಯೆ ಕಾಡ್ತಾ ಇರುತ್ತೆ. ಆ ಥರ ಏನಾದರೂ ಸಮಸ್ಯೆ ಕಂಡಲ್ಲಿ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮಗುವಿಗೆ ಇದರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಒನ್ಸ್ ಡೆಲಿವರಿ ಅನ್ನೋದು ಕಂಪ್ಲೀಟ್ ಆದಮೇಲೆ ಈ ಒಂದು ಕಾಯಿಲೆಗೆ ನೀವು ಟ್ರೀಟ್ಮೆಂಟ್ ತೊಗೊಂಡು ಆ ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ಥರ ಮೆಕ್ಯಾನಿಕಲ್ ಇಂಜುರೀಸ್ ಆದಲ್ಲೂ ಕೂಡ ಈ ಥರ ಸಮಸ್ಯೆ ನೋಡ್ತಾ ಇದ್ದೀವಿ. ಈ ರೀತಿ ಹಲವಾರು ಕಾರಣಗಳಿದೆ. ಆದರೆ ಕಾಯಿಲೆ ಅನ್ನೋದು ಒಂದ್ಸಲ ಶುರು ಆಯಿತು ಅಂದ್ಕೊಳ್ಳಿ, ಇದು ಒಂದು ಸ್ಟೇಜ್ ವೈಸ್ ಬೆಳ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಮೊದಲನೇ ಹಂತದಲ್ಲಿದ್ದಾಗ ಈ ಒಂದು ಸ್ಪೈಡರ್ ವೆಬ್ ಅಂತ ಹೇಳ್ತೀವಿ, ಈಗ ಜೇಡರ ಬಲೆ ಹೇಗಿದೆ ಆ ಥರ ಒಂದು ರಕ್ತನಾಳದ ಶೇಪಲ್ಲಿ ವ್ಯತ್ಯಾಸ ಅನ್ನೋದು ನೋಡೋದಕ್ಕೆ ಶುರು ಮಾಡ್ತಾ ಬರೋದು. ಈ ಒಂದು ಮೀನ್ ಕಂಡ ಭಾಗದಲ್ಲಿ ಕ್ಲಿಯರ್ ಆಗಿ ನಮಗೆ ಈ ಒಂದು ನೆರಳೆ ಬಣ್ಣದ ಕಲರಲ್ಲಿ ಕಾಣಿಸೋದಕ್ಕೆ ಶುರು ಆಗ್ತಾ ಬರುತ್ತೆ. ಸೊ ಆ ಥರ ಒಂದು ಮುನ್ಸೂಚನೆಗಳು ಕಾಣಿಸಿದಾಗ ನಾವು ಆ ಒಂದು ಸಮಯದಲ್ಲಿ ಅದಕ್ಕೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪಡ್ಕೊಂಡಲ್ಲಿ ಆ ಸಮಸ್ಯೆನ ಫರ್ದರ್ ಬೆಳೆದಿರೋ ಥರ ನೋಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಸೊ ಅದು ಮೊದಲನೇ ಹಂತದಿಂದ 2ನೇ ಹಂತಕ್ಕೂ ಕೂಡ ತಲುಪೋದಕ್ಕೆ ಶುರು ಆಗ್ತಾ ಬರೋದು. ಅವಾಗ ಏನು ಮಾಡೋಣ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಪ್ರಶಾಂತಮ್ಮ ಅಂತ ಹೇಳಿ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಡಾಕ್ಟರ್ ಇದಾರಮ್ಮ, ನಿಮ್ ಸಮಸ್ಯೆ ಏನಿದೆ ಕೇಳಿ. ಹಲೋ ಸರ್, ನನ್ನ ಎರಡೂ ಕಾಲಲ್ಲೂ ವೆರಿಕೋಪೈಟಿಸ್ ಆಗಿದೆ. ಹಾಮ, ಹಾಗೆ ಮೀನ್ ಕಂಡ ತುಂಬಾ ಸ್ವಲ್ಪ ದೂರ ನಡ್ಕೊಂಡ್ರೆ ಬಾವು ಒಂದು ಗಟ್ಟಿ ಆಗ್ಬಿಡುತ್ತೆ. ನಿಜವಾಗ್ಲು ಓಕೆ. ಗಟ್ಟಿಯಾಗಿ ತುಂಬಾ ನೋವಾಗುತ್ತೆ. ಮತ್ತೆ ಏನ್ ಟ್ರೀಟ್ಮೆಂಟ್ ತಗೋತಾ ಇದ್ರಮ್ಮ ಈಗ ಅದಕ್ಕೆ? ಏನು ತಗೊಂಡಿಲ್ಲ ಸರ್, ಒಂದ್ಸಲೂ ಏನು ತಗೊಂಡಿಲ್ಲ ನಾನು. ಓಕೆ, ನಿಮ್ಮ ವಯಸ್ಸು ಎಷ್ಟಮ್ಮ? ನಮ್ದು 57 ವರ್ಷ. 57 ವರ್ಷ. ನೋಡಿ ಅಮ್ಮ, ಜನರಲಿ ಈ ತರ ಸಮಸ್ಯೆ ಸ್ಟಾರ್ಟ್ ಆದಾಗ ನಾವು ಇನಿಷಿಯಲ್ ಪೀರಿಯಡ್ ಅಲ್ಲೇ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಯಾವ ರೀತಿ ನಾವು ಕಾಯಿಲೆನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಆ ರೀತಿ ಕಾಯಿಲೆ ದಿನೇ ದಿನೇ ಬೆಳ್ಕೊಂಡು ಹೋಗೋದಕ್ಕೂ ಶುರು ಆಗ್ತಾ ಬರೋದು. ಈಗ ನೀವು ಹೇಳ್ತಾ ಇದ್ರಲ್ಲ, ಈ ಒಂದು ಮೀನ್ ಕಂಡ ಭಾಗದಲ್ಲಿ ತುಂಬಾನೇ ಗಟ್ಟಿ ಆಗ್ಬಿಡುತ್ತೆ, ಊತ ಕಾಣಿಸ್ಕೊಳ್ಳುತ್ತೆ, ನಡೆದಾಡಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಏನಂದ್ರೆ ಅಮ್ಮ, ಒಳಗಡೆ ಆ ಒಂದು ಕಾಲಲ್ಲಿರೋ ರಕ್ತನಾಳದ ಫಂಕ್ಷನ್ ಸರಿಯಾಗಿ ನಡೀತಾ ಇಲ್ಲ. ಅಂದ್ರೆ ಕೆಟ್ಟೋಗಿರೋ ರಕ್ತ ಅಲ್ಲೇ ಉಳ್ಕೊಂಡಾಗ ಅಮ್ಮ, ಅದ್ರ ಮೂಲಕ ಆ ಒಂದು ಭಾಗದಲ್ಲಿ ಏನು ಶುದ್ಧವಾದ ರಕ್ತ ಸಪ್ಲೈ ಆಗ್ಬೇಕು ಅದು ಆಗ್ತಾ ಇಲ್ಲ. ಆ ಕಂಡೀಷನ್ ಏನಾಗ್ಬಿಡುತ್ತೆ ಅಮ್ಮ, ಸರೌಂಡಿಂಗ್ ಭಾಗದಲ್ಲೂ ಕೂಡ ಅದರಿಂದ ಸಮಸ್ಯೆಗಳು ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಅಂದ್ರೆ ಮೀನ್ ಖಂಡ ಕೂಡ ದಿನೇ ದಿನೇ ನಿಶಕ್ತಿಗೊಳಗಾಗಕ್ಕೆ ಶುರು ಆಗ್ತಾ ಬರುತ್ತೆ. ಯಾವಾಗ ಅದ್ರ ಶಕ್ತಿ ಅನ್ನೋದು ಕುಗ್ಗೋದಕ್ಕೆ ಶುರು ಆಗುತ್ತೆ, ನಾವು ಒಂದು 5-10 ನಿಮಿಷ ನಿಂತರೂ ಸಾಕು ನೋವಾಗಕ್ಕೆ ಶುರು ಆಗೋದು, ನಡೆದಾಡಿದಾಗ ನೋವು ಶುರು ಆಗ್ತಾ ಬರುತ್ತೆ, ನಮ್ಮ ಕಾಲು ನಮಗೆ ಭಾರ ಅನ್ಸೋದಕ್ಕೆ ಶುರು ಆಗ್ತಾ ಬರೋದು, ಕಾಲಲ್ಲಿ ಎಳ್ತಾ ಬರೋದು, ಊತ ಕಾಣಿಸ್ಕೊಳ್ಳೋದು, ಈ ರೀತಿ ಒಂದರಿಂದ ಒಂದು ಸಮಸ್ಯೆ ಅನ್ನೋದು ನಾವು ಎದುರಿಸೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ಇಲ್ಲಿ ಮೇನ್ ಆಗಿ ಮೇಲ್ಗಡೆ ನೋವು ಬಂತು ಅಥವಾ ಊತ ಬಂತು ಅಂತ ಟ್ರೀಟ್ಮೆಂಟ್ ತಗೊಳ್ಳೋದಲ್ಲ ಅಮ್ಮ. ಆ ನೋವು ಊತ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಒಳಗಡೆ ರಕ್ತನಾಳ ಇದೆ. ಯಾವಾಗ ಆ ಒಂದು ರಕ್ತನಾಳದ ಫಂಕ್ಷನ್ ನಾವು ಸರಿಪಡಿಸ್ತೀವಿ, ಆವಾಗ ಆ ಒಂದು ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಬರೋದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಆ ಥರ ಒಂದು ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಮ್ಮ. ಆಲ್ರೆಡಿ ತುಂಬಾ ಜನರಿಗೆ ಹೆಲ್ಪ್ ಕೂಡ ಆಗ್ತಾ ಇದೆ. ಅದರಲ್ಲೂ ಆಪರೇಷನ್ ಇಲ್ಲದೇನೆ ಮೆಡಿಸಿನ್ಸ್ ಮೂಲಕನೇ ಅದನ್ನ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾವುದೇ ಟೆನ್ಷನ್ ಇಲ್ಲದೆ ಒಂದ್ಸಲ ಬಂದು ನೀವು ಭೇಟಿ ಆದಲ್ಲಿ ಎಕ್ಸಾಮಿನೇಷನ್ ಮೂಲಕ ಫಸ್ಟ್ ತಿಳ್ಕೊಳ್ಳೋಣ ಯಾವ ಒಂದು ಹಂತಕ್ಕೆ ಆ ಕಾಯಿಲೆ ತಲುಪಿದೆ ಅಂತ. ಅದ್ರ ಮೂಲಕ ಯಾವ ಥರ ಮೆಡಿಸಿನ್ ಅಗತ್ಯ ಇದೆ, ಎಷ್ಟು ಸಮಯ ಬೇಕಾಗ್ಬೋದು, ಈ ಎಲ್ಲ ಒಂದು ಕ್ಲಿಯರ್ ಆಗಿ ಮಾಹಿತಿ ಅನ್ನೋದು ಕೊಟ್ಟು ಆ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಬರಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ ಈಗ, ದಿನೇಶ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ದಿನೇಶ್ ನಮಸ್ತೆ. ನಮಸ್ಕಾರ. ಡಾಕ್ಟರ್ ಇದ್ದಾರೆ ಸರ್, ಮಾತಾಡಿ. ಹಲೋ ದಿನೇಶ್ ಅವರೇ ನಮಸ್ತೆ. ಸರ್, ಇದು ನಮ್ಮ ಸಿಸ್ಟರ್ ಅವ್ರಿಗೆ ಇದು ಪ್ರಾಬ್ಲಮ್ ಇದೆ 2 ಲೆಗ್ ಅಲ್ಲೂ. ಓಕೆ. ಈಗ ನಾವು ಜಸ್ಟ್ ನಿನ್ನೆ ಹೆಸರುಗೇಟ್ ಹತ್ರ ಒಂದು ಹಾಸ್ಪಿಟಲ್ ತೋರಿಸ್ತೀವಿ. ಅದೇ ಅವ್ರು ಆಪರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕಾಲು ತುಂಬಾ ಬ್ಲಾಕ್ ಆಗಿದೆ. ನಿಜವಾಗ್ಲು ಓಕೆ. ಅದೇ ಸರ್, ಅದು ಫುಲ್ ಅವ್ರಿಗೆ ಸೊಂಟದವರೆಗೂ ಇದೆ 2 ಕಾಲಲ್ಲೂ. ಇರ್ಲಿ, ತೊಂದರೆ ಇಲ್ಲ. ದಿನೇಶ್ ಅವ್ರ ವಯಸ್ಸು ಎಷ್ಟು ಈಗ? ಸರ್, ವಯಸ್ಸು ಅವ್ರಿಗೆ 35 ಸರ್. 35 ವರ್ಷ. ಓಕೆ. 2 ಕಾಲು ಫುಲ್ ಮನಸ್ಸವ್ರು ಬ್ಲಾಕ್ ಆಗಿದೆ. ಈಗ ಸಮಸ್ಯೆ ಶುರುವಾಗಿ ಎಷ್ಟು ದಿವಸ ಆಯ್ತು ಅವ್ರಿಗೆ? ಸರ್, ಅದು ಚೈಲ್ಡ್ಹುಡ್ ಇಂದ ಇತ್ತು ಸ್ವಲ್ಪ.
ಬಟ್ ಅದು ಪಾತ್ರದಲ್ಲಿ ಸ್ವಲ್ಪ ಇತ್ತು. ಈಗ ಒಂದು 10 ವರ್ಷದಿಂದ ಸುಮಾರು ಜಾಸ್ತಿ ಆಗಿದೆ. ಈಗ ಒಂದು ತಿಂಗಳಿಂದ ಜಾಸ್ತಿ ಆಗಿದೆ. ಓಕೆಪ್ಪ, ಸೊ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಒಂದು ನೋಡಿ, ಈ ಸಮಸ್ಯೆಯಲ್ಲಿ ಎಸ್ಪೆಷಲಿ ಸರ್ಜರಿ ಮಾಡಿಕೊಂಡ್ರು ಕೂಡ ಎಷ್ಟೋ ಜನ ಮತ್ತೆ ಆ ಕಾಯಿಲೆ ತಿರುಗಿ ಬಂತು, ಮತ್ತೆ ಆಪರೇಷನ್ಗೆ ಮೊರೆ ಹೋಗ್ಬೇಕಾ ಅನ್ನೋ ಒಂದು ಸ್ಥಿತಿಯಲ್ಲೂ ಹೋಗ್ತಾ ಇದ್ದಾರೆ. ಯಾಕಂದರೆ 2 ಸಲ 3 ಸಲ ಸರ್ಜರಿ ಆದಮೇಲೂ ಕೂಡ ಸಮಸ್ಯೆ ಅನ್ನೋದು ಮರುಕಳಿಸೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇಲ್ಲಿ ಮೇನ್ ಆಗಿ ಆ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರನ ಇಂಪ್ರೂವ್ ಮಾಡಬೇಕು ಅಂದರೆ ರಕ್ತನಾಳದ ಫಂಕ್ಷನ್ನ ಸರಿಪಡಿಸೋದು ತುಂಬ ಮುಖ್ಯ ಇದೆ. ಈ ಒಂದು ರಕ್ತನಾಳದ ಫಂಕ್ಷನಲ್ಲಿ ನೋಡೋದಾಗಿದ್ರೆ, ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ, ಎರಡನೇದು ರಕ್ತನಾಳದ ಒಳಗಡೆ ಒಂದು ವ್ಯಾಲ್ವ್ಸ್ ಅಂತ ಇರುತ್ತೆ, ಇನ್ನೊಂದು ಲೀಫ್ಲೆಟ್ಸ್ ಅಂತ ಇರುತ್ತೆ. ಈ ಎರಡೂ ಪಾರ್ಟ್ಸ್ಗಳ ಫಂಕ್ಷನ್ ಕೂಡ ಅಷ್ಟೇ ಮುಖ್ಯ ಆಗ್ತಾ ಬರುತ್ತೆ. ಮತ್ತು ಕೊನೆಯದಾಗಿ ಈ ಒಂದು ಈ ಮೀನ್ಖಂಡನ ನಾವು ಸೆಕೆಂಡ್ ಹಾರ್ಟ್ ಇನ್ ದ ಬಾಡಿ ಅಂತ ಕೂಡ ಕರಿತಾ ಇರ್ತೀವಿ. ಈ ಮೀನ್ಖಂಡ ಏನು ಮಾಡುತ್ತೆ ಅಂದರೆ ಇಂಡೈರೆಕ್ಟ್ಲಿ ಆ ಒಂದು ರಕ್ತನಾಳಕ್ಕೆ ಶಕ್ತಿ ಅನ್ನೋದು ಪ್ರೊವೈಡ್ ಮಾಡ್ತಾ ಇರುತ್ತೆ. ಅದರಿಂದನೇ ಈ ಅಗೇನ್ಸ್ಟ್ ಗ್ರಾವಿಟಿ ನಮ್ಮ ಬ್ಲಡ್ ಫ್ಲೋ ಮೇಲ್ಗಡೆ ಆಗೋದಕ್ಕೆ ಹೆಲ್ಪ್ ಆಗ್ತಾ ಬರೋದು. ಈ 4 ಪಾಯಿಂಟ್ಸ್ಗಳೇನಿದೆ ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆ ಅಂದಾಗ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಯಾವಾಗ 4ರಲ್ಲಿ 1 ಅಥವಾ 2 ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಈ ರೀತಿ ರಕ್ತನಾಳದಲ್ಲಿ ಬ್ಲಾಕೇಜಸ್ ಆಗೋದು, ಆ ಬ್ಲಾಕೇಜಸ್ಸಿಂದ ಮೇಲ್ಪಟ್ಟಲ್ಲಿ ಚರ್ಮ ಕಪ್ಪಗಾಗೋದು, ನೋವು ಕಾಣಿಸ್ಕೊಳ್ಳೋದು, ಅಥವಾ ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದು, ಅದ್ರ ಜೊತೆಗೆ ಆ ಕಪ್ಪಗೆಲ್ಲಾಗಿದೆ ಚರ್ಮ ಆ ಭಾಗದಲ್ಲಿ ನವೆ ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಇಷ್ಟು ಬಿಟ್ಟಾಗ ನೆಕ್ಸ್ಟು ಅದೇ ಒಂದು ಕಪ್ಪಗಾಗಿರೋ ಸ್ಕಿನ್ನಲ್ಲಿ ಸಣ್ಣ ಸಣ್ಣ ಗಾಯಗಳು ಕೂಡ ಆಗ್ತಾ ಬರೋದು. ಆ ಗಾಯನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಹೇಳ್ತಾ ಇರ್ತೀವಿ. ಈ ರೀತಿ ಈ ಸಮಸ್ಯೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸರ್ಜರಿಯಿಂದ ಮೇಲ್ಪಟ್ಟಲ್ಲಿ ಆ ಗಂಟುಗಳೇನಾಗಿದೆ ಅದನ್ನು ತೆಗೆದು ಹಾಕೋದು ಮಾತ್ರ ಅಲ್ಲ, ರಕ್ತ ಸಂಚಾರನ ಮತ್ತೆ ನಾರ್ಮಲ್ ಸ್ಥಿತಿಗೆ ತರುವಂಥದ್ದು. ಆ ಥರ ಒಂದು ಟ್ರೀಟ್ಮೆಂಟೇ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಒಂದ್ಸಲ ಬಂದು ನೀವು ಭೇಟಿಯಾಗಿ, ಬೆಂಗಳೂರು ಅಂತ ಇದ್ದೀರಾ, ಜಯನಗರ್ ಮತ್ತು ಮಲ್ಲೇಶ್ವರಂ 2ರಲ್ಲೂ ಬ್ರಾಂಚ್ ಇದೆ. ಒಂದ್ಸಲ ಭೇಟಿಯಾದಾಗ ಫಸ್ಟ್ ಎಕ್ಸಾಮಿನೇಷನ್ ಮೂಲಕ ತಿಳ್ಕೊಳ್ಳೋಣ ಯಾವೊಂದು ಹಂತಕ್ಕೆ ಆ ಕಾಯಿಲೆ ತಲುಪಿದೆ ಅಂತ. ಅದಕ್ಕೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರ ಜೊತೆಗೆ ಆ ಕಾಯಿಲೆ ಮತ್ತೆ ಬರದೇ ಇರೋ ಥರ ನೋಡ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ನೋಡಿ. ನಮಸ್ತೆ. ಥ್ಯಾಂಕ್ ಯು ಕರೆ ಮಾಡಿ ಮಾತಾಡೋದಕ್ಕೆ. ಸೊ ಡಾಕ್ಟರ್, ಇನ್ನು ಈಗಾಗಲೇ ಬೇರೆ ಚಿಕಿತ್ಸಾ ವಿಧಾನ ಪ್ರಯತ್ನ ಮಾಡಿ ಅವ್ರಿಗೆ ಇನ್ನೂ ಸಮಸ್ಯೆ ಸರಿ ಹೋಗಿಲ್ಲ ಅನ್ನೋರಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ಆ ಬಗ್ಗೆ ಕೊನೆಯದಾಗಿ ತಿಳಿಸ್ಕೊಟ್ಬಿಡಿ. ಸೊ ಜನರಲಿ ನೋಡಿ, ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ ಫಸ್ಟ್ ಥಿಂಗ್ ನಾನು ಹೇಳಿರೋ ಪ್ರಕಾರ ಇಲ್ಲಿ ಆಪ್ರೇಷನ್ ಅನ್ನೋದು ಯಾರಿಗೂ ಮಾಡ್ತಾ ಇಲ್ಲ. ಮೆಡಿಸಿನ್ಸ್ ಮೂಲಕನೇ ಆ ಸಮಸ್ಯೆನ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಹೋಮಿಯೋಪತಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ ಎಲ್ಲರಿಗೂ ತಿಳಿದಿರೋ ಹಾಗೆ ಯಾವುದೇ ರೀತಿ 1% ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಮೂರನೇದಾಗಿ ಬಂದ್ಬಿಟ್ಟು ಒಂದು ಸಲ ಕಾಯಿಲೆನ ನಾವು ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಕೊಟ್ಟಾಗ ಮತ್ತೆ ಆ ಕಾಯಿಲೆ ತಿರುಗಿ ಬರುತ್ತೆ ಅನ್ನೋ ಪ್ರಶ್ನೆನೂ ಇರೋದಿಲ್ಲ. ಸೊ ಈ 3 ಪಾಯಿಂಟ್ಸ್ಗಳು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಕಾಯಿಲೆ ಇದೆ, ಒಂದು ಯಾವುದೇ ಸೈಡ್ ಎಫೆಕ್ಟ್ ಆಗಬಾರ್ದು, ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಮತ್ತೆ ಬರುತ್ತೆ ಅನ್ನೋ ಟೆನ್ಷನ್ ಇರಬಾರ್ದು, ಮತ್ತೆ ಕಾಯಿಲೆ ಟ್ರೀಟ್ಮೆಂಟ್ ತಗೊಳ್ಳುವಾಗ ಆಪರೇಷನ್ ಮಾಡಬೇಕಾ ಕಟ್ ಮಾಡಿಸ್ಬೇಕಾ ಅನ್ನೋ ಟೆನ್ಷನ್ ಇರಬಾರ್ದು. ಸೊ ಆ ಥರ ಒಂದು ಟ್ರೀಟ್ಮೆಂಟೇ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇರೋದು. ಅದರಲ್ಲೂ ಈ ಒಂದು ಕಾಯಿಲೆಗೆ ಮೋರ್ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ರೂಟ್ ಕಾಸ್ಗೆ. ಯಾಕಂದರೆ ಕಾರಣ ತೆಗೆದು ಹಾಕಿದಾಗಲೇ ಈ ಕಾಯಿಲೆಯಿಂದ ಕಂಪ್ಲೀಟ್ ಆಗಿ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಥರ ಒಂದು ಟ್ರೀಟ್ಮೆಂಟ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ ಟ್ರೀಟ್ಮೆಂಟ್ನ ಜೊತೆಗೆ ಒಂದಿಷ್ಟು ಮನೆಯಲ್ಲಿ ಅವ್ರದ್ದೇ ಆದ ಮ್ಯಾನೇಜ್ಮೆಂಟ್ಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ಎಷ್ಟು ಜನ ಪೇಷಂಟ್ಸಲ್ಲಿ ಹೇಳ್ತಾ ಇರ್ತೀವಿ, ಕಾಲು ಕೆಳಗಡೆ ಪಿಲ್ಲೋ ಇಟ್ಕೊಂಡು ಮಲಗೋ ಟೈಮಲ್ಲಿ ಕಾಲನ್ನ ಸ್ವಲ್ಪ ಎತ್ತರಕ್ಕೆ ಇಟ್ಕೊಂಡು ಮಲ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದೇ ಥರ ಮನೆಯಲ್ಲಿ ಕೊಬ್ಬರೆಣ್ಣೆ ಇದ್ದರೆ ಮೇಲ್ಭಾಗದಲ್ಲಿ ಅಪ್ವರ್ಡ್ ಪೊಸಿಷನಲ್ಲಿ ನಾವು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಗೈಡ್ ಮಾಡ್ತಾ ಇರ್ತೀವಿ. ಅದೇ ಥರ ಸೈಕ್ಲಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಇದು ಕೂಡ ಹೆಲ್ಪ್ ಆಗ್ತಾ ಇರುತ್ತೆ ಈ ಒಂದು ವೆರಿಕೋಸ್ ವೆನ್ಸಲ್ಲಿ. ಅದನ್ನೇನಾದರೂ ನಿಮಗೆ ಹ್ಯಾಬಿಚುಯೇಷನ್ ಇದೆ ಅದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬರೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ ಅಂತ ತಿಳಿಸ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಏನಾದರೂ ಸಮಸ್ಯೆ ಇದೆ, ಡಾಕ್ಟರ್ನ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಅವರ ಅಡ್ರೆಸ್ ಮತ್ತು ಫೋನ್ ನಂಬರ್ ಹೀಗಿದೆ, ನೋಟ್ ಮಾಡ್ಕೊಳ್ಬಹುದು. ಡಾಕ್ಟರ್ ಪ್ರಶಾಂತ್ ಹೋಮಿಯೋಪತಿ ವೈದ್ಯರು, ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಮಲ್ಲೇಶ್ವರಂ, ಜಯನಗರ, ಹುಬ್ಬಳ್ಳಿ, ಮೈಸೂರು, ಹಾಸನ, ದಾವಣಗೆರೆ, ಕಲಬುರಗಿ, ಶಿವಮೊಗ್ಗ, ಉಡುಪಿ, ಬೆಳಗಾವಿ, ಹೊಸಪೇಟೆಯಲ್ಲಿ ನಮ್ಮ ಹೋಮಿಯೋಪತಿಯ ಬ್ರಾಂಚಸ್ ಇದೆ. ಇನ್ನುಳಿದ ಹಾಗೆ ಮಹಾರಾಷ್ಟ್ರದಲ್ಲಿ ಮುಂಬೈ, ಪುಣೆ, ಕೊಲ್ಲಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್ ಮತ್ತು ಸೊಲ್ಲಾಪುರದಲ್ಲೂ ಕೂಡ ನಮ್ಮ ಹೋಮಿಯೋಪತಿಯ ಶಾಖೆಗಳಿದೆ. 9620240240 ಈ ಮೂಲಕ ಕೂಡ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬಹುದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಇದಾಗಿತ್ತು ಹೊತ್ತಿನ ನಿತ್ಯ ಸಂಜೀವಿನಿ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.